ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೋನಿಕಾ ವ್ಲಾಗ್ಸ್. ಇವತ್ತು ಬಂದು ಮಂಗಳವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಏನೆಲ್ಲ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟೈತೆ ಅಮ್ಮ. ಇದನ್ನೆಲ್ಲ ಜೋಡಿಸ್ಬಿಡ್ಬೇಕೀಗ. ನೋಡಿ, ಇಷ್ಟೊಂದು ಗಲೀಜಾಗಿದೆ ಇವಾಗ ಅಡುಗೆ ಮನೆ. ಇದೆಲ್ಲ ಕ್ಲೀನ್ ಮಾಡಬೇಕು. ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ. ಫಸ್ಟು ಈ ಉಳ್ದಿರೋದೆಲ್ಲನೂ ಅನ್ನ ಸಾರು ಇದೆಲ್ಲ ಇದೆ ಅಲ್ವಾ, ಇದೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಡ್ತೀನಿ. ನೋಡಿ, ಬೆಳಿಗ್ಗೆ ಮಾಡಿರೋದು ಮಾವಿನಕಾಯಿ ಚಿತ್ರಾನ್ನನೂ ಒಂದು ಸ್ವಲ್ಪ ಉಳಿದಿದೆ, ಅದನ್ನು ತೆಗ್ದಿಡ್ಬೇಕು. ಮಧ್ಯಾಹ್ನ ಮಾಡಿದ್ದೆ ವೈಟ್ ರೈಸ್ ಸ್ವಲ್ಪ ಸಾಂಬಾರ್ಗೆ ಅಂತ, ಅದನ್ನು ತೆಗ್ದಿಟ್ಬಿಡ್ತಾ ಇದ್ದೀನಿ. ಈ ಮಾಡಿರೋ ಪಾತ್ರೆಗಳಲ್ಲಿ ಇಡ್ತೀರಲ್ವಾ, ದೊಡ್ಡ ದೊಡ್ಡ ಕುಕ್ಕರು ಪಾತ್ರೆಗಳಲ್ಲಿ ಇಟ್ರೇನೆ ಇಲ್ಲಿ ನಮಗೆ ಸ್ಪೇಸ್ ಅಷ್ಟೊಂದು ಇರೋದಿಲ್ಲ, ಎಲ್ಲ ತುಂಬಾ ಇಕ್ಕಟ್ಟಿಕ್ಕಟ್ಟಾಗಿರುತ್ತೆ. ಅದಕ್ಕೆ ಮಾಡಿದ ತಕ್ಷಣನೇ ತೆಗ್ದಿಟ್ಬಿಡ್ತಾ ಇದ್ದೆ. ಬಟ್ ಇವತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ, ಮಧ್ಯಾಹ್ನ ತೆಗ್ದಿರೋದಕ್ಕಾಗಿಲ್ಲ. ಹೇಗೋ ಇನ್ನು ಸಂಜೆ ಪಾತ್ರೆ ತೊಳೆಯೋ ಟೈಮ್ಗೆ ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ಈಗೆಲ್ಲ ತೆಗ್ದಿಡ್ತಾ ಇದ್ದೀನಿ. ಮತ್ತೆ ಇದು ಟೋನಿಗೆ ಅನ್ನ ಮಾಡಿದ್ನಲ್ವಾ, ಅದು ಅವನ ಬೌಲಲ್ಲೇ ಹಾಕಿ ಇಟ್ಬಿಡ್ತಾ ಇದ್ದೀನಿ. ಟವಲೆಲ್ಲ ಒಗ್ಯಕ್ಕೆ ಹಾಕೈತಲ್ಲ ಅಜ್ಜಿ. ಮಿಷಿನ್ಗೆ ಹಾಕಿದ್ದೆ ನೋಡ್ಮ ಬೆಳಿಗ್ಗೆ. ಬಂದು ಅಮ್ಮಗೆ ಬಿಸಿ ನೀರು, ಅಮ್ಮ ಬಿಸಿ ನೀರೇ ಕುಡಿಯೋದು ಅಂತ ಹೇಳಿದ್ನಲ್ವಾ, ಆ ನೀರು. ಇದು ರಸ್ಕು. ಮತ್ತೆ ಕರೆಂಟ್ ಅಂದ್ರೆ ಮಸಾಲೆ ರುಬ್ಕೊಳ್ಳೋದಿಕ್ಕೆ ಅಂತ ಹೇಳಿ ನಾನು ಆಗ್ಲೇ ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಕರೆಂಟ್ ಬರಲಿಲ್ಲ ಅಂತ ನಾನು ಇನ್ಸ್ಟೆಂಟ್ ಮಸಾಲೆ ಹಾಕಿ ಮಾಡ್ಬಿಟ್ನಲ್ವಾ, ಇನ್ನು ಇದನ್ನ ತೆಗೆದು ಫ್ರಿಜ್ಜಲ್ಲಿ ಇಡಬೇಕು. ನಾಳೆ ಏನಾದರೂ ಇನ್ನೊಂದು ಸಾರಿಗೆ ಯೂಸ್ ಮಾಡ್ಕೋಬಹುದು. ಈಗ ಇದೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಇಲ್ಲಿ ಆಗ್ಲೇ ಎಷ್ಟೊಂದು ಎಲ್ಲ ಅಲ್ಲಿಂದಲ್ಲಿ ಇಟ್ಬಿಟ್ಟು ಒಂಚೂರು ಸ್ಪೇಸ್ ಅನ್ನೋದೇ ಇರಲಿಲ್ಲ. ಇವಾಗ ನೋಡಿ ಕ್ಲೀನ್ ಆಗಿದೆ ನೋಡೋದಿಕ್ಕೆ. ಆ ಥರ ನಾವು ಮಾಡಿದ್ದು ದೊಡ್ಡ ದೊಡ್ಡ ಪಾತ್ರೆಗಳಿಂದ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಅಂತಂದ್ರೆ ಸ್ಪೇಸು ನಮಗೆ ಜಾಸ್ತಿ ಬರುತ್ತೆ, ನೋಡೋದಕ್ಕೂ ಕ್ಲೀನ್ ಆಗಿರುತ್ತೆ. ಮತ್ತೆ ಇವಾಗ ಬಂದರೆ ಈ ಕಡೆ ಕೌಂಟರ್ ಟಾಪು ಕ್ಲೀನ್ ಮಾಡಬೇಕು. ಸ್ಟವ್ ತೊಳ್ಕೊಬೇಕು, ಅಂದರೆ ಸ್ಟವ್ ತೊಳಿಬೇಕು. ಈ ತೊಳೆದಿರೋ ಪಾತ್ರೆಗಳನ್ನೆಲ್ಲನೂ ಎತ್ತಿಟ್ಬಿಡ್ಬೇಕು. ಇವಾಗ ಇಲ್ಲಿ ಕ್ಲೀನ್ ಆಯ್ತು. ಮತ್ತೆ ಈ ಸ್ಟವ್ ಒಂದು ತೊಳ್ಕೊಂಡ್ಬಿಡ್ತೀನಿ.
ಇದೆಲ್ಲ ಪ್ಲೇಟ್ಸ್ ಎಲ್ಲ ನಾನು ಬೆಳಿಗ್ಗೆನೆ ತೊಳ್ಕೊಂಡ್ಬಿಟ್ಟೆ. ಈಗ ಮಧ್ಯಾಹ್ನ ಅಡುಗೆ ಮಾಡಿದ್ದೆಲ್ಲ ಮತ್ತೆ ಗಲೀಜಾಗಿತ್ತಲ್ವಾ, ಅದಕ್ಕೆ ಒಂದ್ಸಲ ನೀಟಾಗಿ ಸ್ಕ್ರಬ್ಬರಲ್ಲಿ ಉಜ್ಕೊಂಡ್ಬಿಟ್ಟು ಈ ರೀತಿ ಕ್ಲಾತ್ ತಗೊಂಡು ಇದರಲ್ಲಿ ತೊಳೆದು ಬಿಡ್ತೀನಿ. ಅಂತಂದರೆ ನೀಟಾಗಿ ಒರೆಸ್ಕೊಂಬಂದ್ಬಿಡ್ತೀನಿ. ಗಲೀಜಾಗಿರೋವರೆಗೂ ಎಲ್ಲೆಲ್ಲಿ ಗಲೀಜಾಗಿತ್ತು ಅಲ್ಲೆಲ್ಲ ಸ್ವಲ್ಪ ಉಜ್ಕೊಂಡ್ಬಿಟ್ಟಿದ್ದೀನಿ. ಇದು ಬೆಳಿಗ್ಗೆನೇ ಇಟ್ಟಿರೋದು, ಮತ್ತು ಈಗ ಒರೆಸೋದು ಬೇಡ ಅಂತ ಹೇಳಿ ಸಂಜೆ ಟೈಮಲ್ಲಿ ಅರಿಶಿನ ಕುಂಕುಮ ಯಾಕೆ ಒರೆಸೋದು ಅಂತ ಅದನ್ನೇನು ನಾನು ಒರೆಸೋದಕ್ಕೆ ಹೋಗಿಲ್ಲ. ನೋಡಿ ಇವಾಗ ಕೌಂಟರ್ ಟಾಪು ಫುಲ್ಲು ಕ್ಲೀನ್ ಮಾಡಿದ್ದೀನಿ, ಮತ್ತು ಸ್ಟವ್ವು ಅಷ್ಟೇ ನೀಟಾಗಿ ಒರೆಸ್ಕೊಂಡ್ಬಿಟ್ಟಿದ್ದೀನಿ, ಮತ್ತು ಇಲ್ಲೂ ಅಷ್ಟೇ ನೋಡಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ ನೋಡೋದಕ್ಕೆ ಎಷ್ಟೊಂದು ಪ್ಲೇಸ್ ಇದೆ ಅಂತ ಅನ್ಸುತ್ತೆ ನಮಗೆ. ಆವಾಗಲೇ ಪಾತ್ರೆಗಳೆಲ್ಲ ತುಂಬೋಗಿತ್ತು, ಗಲೀಜಾಗೂ ಕಾಣ್ತಿತ್ತು, ಒಂಚೂರು ಸ್ಪೇಸ್ ಇರಲಿಲ್ಲ ನಮಗೆ. ಈಗ ನೋಡಿ ಎಷ್ಟೊಂದು ಫ್ರೀಯಾಗಿ ಕಾಣ್ತಿದೆ ಅಂತ. ಮತ್ತು ಇದೆಲ್ಲ ಮಾಡಿದ್ನ ಈಗ ಮತ್ತೆ ಪಾತ್ರೆಗಳು ಬಿದ್ದಿದೆ, ಮತ್ತೆ ಇದನ್ನು ತೊಳ್ಕೊಬೇಕು. ಫಸ್ಟು ಸಂಜೆ ಆಯ್ತಲ್ವ, ಕಸ ಎಲ್ಲ ಗುಡಿಸ್ಬಿಟ್ಟು ನೋಡಿ ಕಸ ಎಲ್ಲ ಗುಡಿಸ್ಬೇಕು. ಕಸ ಎಲ್ಲ ಗುಡಿಸ್ಬಿಟ್ಟು ಒಂದು ಸ್ವಲ್ಪ ಒರೆಸ್ಕೊಂಡು ಬಂದ್ಬಿಡೋಣ ಅಂತ. ತುಂಬ ಬಿಸಿ ಇತ್ತು ಬೆಳಗ್ಗೆಯಿಂದ, ಇವಾಗ ಸ್ವಲ್ಪ ಮಲಗೋದಕ್ಕೆ ಎಲ್ಲ ಕೂಲಾಗಿರುತ್ತೆ. ಇವಾಗ ಒರೆಸಿದ್ದೀನಿ ಅಂತಂದರೆ ಸ್ವಲ್ಪ ತಣ್ಣಗಿರುತ್ತೆ ನೆಲ, ಅದಕ್ಕೆ ಎಲ್ಲ ಸಂಜೆ ಹೊತ್ತು ಯಾವಾಗೂ ಮನೆ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಡ್ತೀನಿ. ಈಗ ಫುಲ್ಲು ಎಲ್ಲ ಗುಡಿಸ್ಕೊಂಡು ಬಂದ್ಬಿಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಇನ್ನು ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ, ಅವಳು ಬರೋದ್ರೊಳಗಡೆ ನಾನು ಗುಡಿಸ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಬಿಡ್ತೀನಿ. ಇದು ಸೋಫಾ ಮೇಲೆಲ್ಲ ಸೋಫಾ ಕವರ್ ಹಂಗ ಹಾಕ್ಬಿಡ್ತೀಯಾ? ಇನ್ನು ಟಿವಿ ಶೋಕೇಶ್ ಎಲ್ಲ ಕ್ಲೀನ್ ಮಾಡೋದಿದೆ, ಅದ್ ನಾಳೆ ಬೆಳಿಗ್ಗೆ ಮಾಡ್ಬಿಡ್ತೀನಿ. ಎಷ್ಟು ಮಾಡಿದ್ರು ಧೂಳು ಕುತ್ಕೊಂತಾನೆ ಇರುತ್ತೆ. ಇನ್ನು ಅಡವೆ ಶೆಕೆಗೆ ಬೇರೆ ಕಿಟಕಿ ಬಾಕ್ಲು ಎಲ್ಲ ತೆಗ್ದೇ ಬಿಡ್ತಿರಲ್ಲ, ಅದು ಇನ್ನೂ ಧೂಳು ಜಾಸ್ತಿ ಬರ್ತಾ ಇದೆ. ಇದು ನನ್ನ ಮಗಳದು ಹೊಸ ಬಟ್ಟೆಗಳು. ಫ್ಯಾನ್ ಆಫ್ ಮಾಡ್ಬಿಡ್ಮ, ಅಲ್ಲೇ ಗಾಳಿಗೆಲ್ಲ ಹಂಗೆ ಬರ್ತಾ ಇದೆ. ಇದು ಅನಿಕ, ಅದು ಕ್ಯಾರಂ ಬೋರ್ಡ್ ಎತ್ಕೊಂಡು ಹೋಗ್ಮ, ಊರ್ಗ್ ಹೋಗೋವಾಗ ಅವಳು ಪಾಪ ಆಡ್ಕೊಳ್ಳಿ, ಅವಳ್ಗ ಹಾಕು ಆಡ್ಕೊಳ್ಳೋದಕ್ಕಾದ್ರು. ಟೀ ಯಾರು ಇದೆಲ್ಲ ಚೆಲ್ಲಿರೋ ಟೀ ಪೈ ಮೇಲೆ? ಬ್ರೂನೋ ಈ ಕಡೆ ಬಮ್ಮ. ಟೋನಿ ಎದ್ದಾಳ್ ಮಗ್ನೆ. ಇದು ಬರತ್ತದ ಇವಾಗ. ಎದ್ದಾಳ್ಮ ಟೋನಿ. ನೋಡಿ ಡೈನಿಂಗ್ ಹಾಲು ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಸೋಫಾನು ಆಗ್ಲೇ ನೋಡಿದ್ರೆ, ಇನ್ನು ನೋಡಿ ಟೋನಿ ಬ್ರೂನೋ ಅಂತೂ ಎದ್ದೊಳ್ಳಿಲ್ಲ, ಅಲ್ಲೇ ಮಲಗಿದ್ದಾರೆ. ಇನ್ನು ಅವ್ರನ್ನಲ್ಲೇ ಬಿಟ್ಬಿಟ್ಟು ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಇನ್ನು ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಲ್ಲಿಗೆ ಹೂವು ಇದೆ, ಇವತ್ತು ತಗೊಂಡಿರೋದು ಇದ್ರಲ್ಲೇ ಇಟ್ಟಿದ್ದಮ್ಮ, ಇವತ್ತಲ್ಲ ನೆನ್ನೆ ತಗೊಂಡಿರೋದು. ಮತ್ತೆ ಕನಕಾಂಬ್ರ, ಇದು ಬೇರೆಯವ್ರು ತಗೊಂಬರ್ತಾರೆ, ಇದು ಬೇರೆಯವ್ರು ತಗೊಂಬರ್ತಾರೆ. ಅಂದ್ರೆ ನನಗೆ ಕನಕಾಂಬ್ರ ಮಾತ್ರ ಸೋಮವಾರ ಮತ್ತೆ ಗುರುವಾರ ಸಿಗುತ್ತೆ ಆ ಹುಡ್ಗಿ ಹತ್ರ. ಇದು ಬಂದು ದಿನಾ ಬರುತ್ತೆ ಅಕ್ಕ, ದಿನ ತಗೊಂಡ್ಬಿಡ್ತೀರಿ. ಇನ್ನು ಹೂವು ಇತ್ತಲ್ಲ ಅಂತ ಹೇಳಿ ಇವತ್ತು ತಗೊಂಡಿರ್ಲಿಲ್ಲ. ಇನ್ನು ಇದೆಲ್ಲ ದೇವ್ರ ಮನೆಯಲ್ಲಿ ಜೋಡಿಸ್ಬಿಟ್ಟು ಆಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹೊರಗಡೆ ಮಾರಮ್ಮಂಗೆ ಮತ್ತೆ ಇಲ್ಲಿ ಕೃಷ್ಣ ಇದಾರಲ್ವಾ, ಈ ದೇವ್ರಿಗೊಂದು ಸ್ವಲ್ಪ ಎಲ್ಲ ಇಟ್ಬಿಡ್ತೀನಿ. ರೀತಿ ಇಟ್ಟಿದ್ದೀನಿ. ಅಂದ್ರೆ ಹೂವು ಕಡಿಮೆ ಇತ್ತು, ಇನ್ನು ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ಈ ರೀತಿ ಇಟ್ಟೆ. ಇಲ್ಲೇನಾದ್ರೂ ಒಂದು ಸ್ವಲ್ಪ ರೆಡಿ ಮಾಡ್ಕೊಬೇಕು ಹೂವು ಹಾಕೋದಿಕ್ಕೆ.
ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂತ ಅನ್ನಲ್ವಾ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಮಾಡಿ. ನನ್ನ ವ್ಲಾಗ್ಗೆ ಯಾವಾಗೂ ಅಷ್ಟೇ ಟಿ ವಿಯಲ್ಲಿ ನನ್ನ ವ್ಲಾಗ್ ಇಟ್ಕೊಂಡೆ ನೋಡೋದು. ಬಂದ ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಲ್ವಾ, ಅಂದರೆ ದೇವಸ್ಥಾನಕ್ಕೆ ಬಿಡಿ ಹೂವು ರೋಸ್ ಹೂವು ತಗೊಂಬರೋಣ ಅಂತ ಅಂದ್ಕೊತಿದ್ದೀನಿ. ರೋಸ್ ಹೂವು ಆಗಲಿ ಇಲ್ಲ ಚಾಮಂತಿ ಹೂವು ಆಗಲಿ ತಗೊಂಬಂದ್ಬಿಟ್ಟು ಇಟ್ಬಿಡ್ತೀನಿ ಮನೆಯಲ್ಲಿ. ಬರೀ ಕಟ್ಟಿರೋ ಹೂವು ಫೋಟೋಗಳಿಗೆಲ್ಲ ದೇವ್ರ ಫೋಟೋಗಳಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಚಿಕ್ಕ ಚಿಕ್ಕ ವಿಗ್ರಹಗಳಿಗೆಲ್ಲನೂ ಬಿಡಿ ಹೂವು ಹಾಕಿದ್ರೇ ಚೆನ್ನಾಗಿ ಕಾಣೋದು, ಅದಕ್ಕೆ ತಗೊಂಬಂದ್ಬಿಡ್ತೀನಿ. ಇನ್ನು ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸತ್ರ ಎಲ್ಲ ಪೂಜೆ ಮಾಡಿಬಿಡ್ತಾ ಇದ್ದೀನಿ. ಊದ್ಬತ್ತಿದಲ್ಲಿ ಪೂಜೆ ಮಾಡಿದ್ದಾಯಿತು. ಈಗ ಕರ್ಪೂರದಲ್ಲಿ ಆರತಿ ಮಾಡ್ತಾ ಇದ್ದೀನಿ. ಈಗ ಸಾಂಬ್ರಾಣಿ ಧೂಪ ಒಂದು ಅಂಟಿಸ್ತಾ ಇದ್ದೀನಿ. ನೋಡಿ, ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಮುಗಿಸ್ಕೊಂಡ್ರೆ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ ನಮ್ಮೂರಲ್ಲಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀರಿ. ಮಂಗಳವಾರ ಅಲ್ವಾ, ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಇಲ್ಲಾಂದರೆ ಸಾಯಂಕಾಲ ಆದರೂ ಸರಿ ಹೋಗಿ ಬರ್ತೀರಿ. ನೋಡಿ, ಈ ರೀತಿ ಮುಗಿಸ್ಕೊಂಡಿದ್ದೀನಿ. ಹೋದರೆ ಬಿಡಿ ಹೂವನ್ನು ತಗೊಂಬರ್ಬೇಕು, ಪೂಜೆಗೆ ಆಗುತ್ತೆ. ಕಟ್ಟಿರೋ ಹೂವು ದೇವ್ರ ಫೋಟೋಗಳಿಗೆ ಹಾಕಿದ್ರೆ ತುಂಬಕ್ಕೆ ಕಾಣುತ್ತೆ ಫೋಟೋ ಎಲ್ಲನೂ, ಅಂದರೆ ದೇವ್ರ ಫೋಟೋ ನೀಟಾಗಿ ತುಂಬಕ್ಕಿರುತ್ತೆ. ಅದೇ ಬಿಡಿ ಹೂವು ಚಿಕ್ಕ ಚಿಕ್ಕ ವಿಗ್ರಹಗಳು ಇಟ್ಟಿದ್ದೀನಲ್ವ ನಾನು, ಲಕ್ಷ್ಮೀ, ವಿನಾಯಕ, ಕೃಷ್ಣದ್ದು ಅದೆಲ್ಲನೂ, ಆ ದೇವ್ರುಗಳಿಗೆಲ್ಲನೂ ಬಿಡಿ ಹೂವು ತಗೊಬಂದು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಇನ್ನು ಇವಾಗ ಹೆಂಗೋ ಹೋಗ್ತಿದ್ದೀರಲ್ಲ, ಬರಬೇಕಾದ್ರೆ ತಗೊಂಬಂದ್ಬಿಡ್ತೀರಿ. ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಿದ್ದೀನಿ ನೈಟ್ ಡಿನ್ನರ್ಗೆ. ಆಗಲೇ ಪಾತ್ರೆಗಳು ಬಿದ್ದಿತ್ತಲ್ಲ, ಅದನ್ನೆಲ್ಲ ತೊಳೆದು ಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂತಿದ್ದೀನಿ. ದೇವಸ್ಥಾನದಲ್ಲಿ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಫುಲ್ಲು ರಶ್ ಇತ್ತು. ವಿಡಿಯೋ ಶೂಟ್ ಮಾಡೋದಕ್ಕೂ ಆಗಿಲ್ಲ, ತೋರಿಸ್ಕೊಡೋದಕ್ಕೂ ಆಗಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಆದರೆ ನಮ್ಮ ಅಮ್ಮ ತಿನ್ನೋದಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ. ಈರುಳ್ಳಿ ಕಟ್ ಮಾಡೋದು ಚಾರ್ಪರು ಕಟ್ಟಾಗೋಗಿದೆ, ಅಂದರೆ ಕಿತ್ತೋಗ್ಬಿಟ್ಟಿದೆ. ತಗೊಂಬರೋಣ ಅಂತ ಹೋದ್ರೆ, ಇವತ್ತು ಮಂಗಳವಾರ ನಮ್ಮೂರಲ್ಲಿ ಒಂದು ಸ್ಟೀಲ್ ಸಾಮಾನು ಅಂಗಡಿನೂ ಇಲ್ಲ, ಒಂದು ಸೇಟುಗಳ ಅಂಗಡಿ ಹೆಂಗೋ ಇಲ್ಲ ಇವತ್ತು. ಅಂದರೆ ನಾ ಕಾಸಲ್ಲಾನೆ ಏನಕ್ಕಮ್ಮ ಹಂಗೆ ಗೋಬಿ ತಗೊಂಬಂದ್ರಿ, ಅದನ್ನ ಮಕ್ಕಳು ಹಂಚ್ಕೊಂಡು ತಿಂದಿರಾ, ಕಿತ್ತಾಡ್ಕೊಂಡು ತಿಂತಾವ್ರೆ. ಶಿಂಕೆಲ್ಲ ಕ್ಲೀನ್ ಆಗಿದೆ. ಇನ್ನು ಈ ಕಸ ಹಾಕಿದ್ದೀನಿ ಅಂತಂದ್ರೆ ಮತ್ತೆ ಶಿಂಕೆಲ್ಲ ಗಲೀಜಾಗುತ್ತೆ ಅಂತ ಒಂದು ಬೌಲಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಇವಾಗ ಹೋಗಿ ಬಂದಿದ್ದಾಯ್ತು ವಾಪಸ್ಸು. ಟೈಮ್ ಬಂದು 8 ಗಂಟೆ 8:30 ಏನೋ ಆಗಿದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದೇನೋ ನೋಡಿಲ್ಲ, ಆ ಕಡೆ ಇಂಟ್ರೆಸ್ಟ್ ನೋಡೋದಕ್ಕೆ ಹೋಗಿಲ್ಲ, ಅಂಗಡಿಗಳು ತೆಗ್ದಿದಾರೋ ಇಲ್ಲ ಅಂತ ನೆನಪು ಬಂದಿಲ್ಲ. ಬರ್ಬೇಕಾದ್ರೆ ಆಟೋದಲ್ಲಿ ಬಂದ್ಬಿಟ್ರಿ, ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿ, ಹತ್ರನೇ ನಡ್ಕೊಂಡ್ ಬರ್ಬೋದಿತ್ತು, ಬಟ್ ಬಂದ್ಬಿಟ್ರಿ ಆಟೋದಲ್ಲಿ. ಈಗ ಸರಿ, ಅದು ಮೊನ್ನೆಯಿಂದ ಒಂದು 10 ದಿನದಿಂದ ನಾನು
ಮಾರ್ಕೆಟ್ಗೆ ಹೋದಾಗೆಲ್ಲ ಹೋಗಕ್ ಮುಂಚೆ ನೆನಪು ಮಾಡ್ಕೊಳ್ಳೋದು, ಹೋದ್ಮೇಲೆ ಮರ್ತೋಗ್ ಬರೋದು, ಹಂಗಾಗ್ತಿತ್ತಾ. ಇನ್ನು ಇದು ಆಗ್ದಿದ್ ಕೆಲಸ ಅಂತ ಹೇಳಿ ಇವತ್ತು ನೆನಪು ಬಂದ ತಕ್ಷಣನೇ ಸರಿ ನನ್ನ ಮಗನ್ ಕರ್ಕೊಂಡು ಹೋದೆ. ಆದ್ರೆ ಒಂದ್ ಅಂಗಡಿಗಳು ತೆಗಿಲಿಲ್ಲ. ಸುಮಾರು ಅಂಗಡಿಗಳು ನೋಡ್ದೆ, ಒಂದ್ ಅಂಗಡಿಗಳು ತೆಗ್ದಿರ್ಲಿಲ್ವಾ. ಇನ್ ತೆಗ್ದಿಲ್ಲ ಅಂದ್ರೆ ಈ ಬಿಗ್ ಬಜಾರು ಅವು ತೆಗ್ದಿದ್ರು, ಅದ್ರಲ್ಲಿ ಅಷ್ಟು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಅದಕ್ಕೆ ತಗೊಳೋದಕ್ ಹೋಗಿಲ್ಲ. ಸ್ಟೀಲ್ ಸಾಮಾನ್ ಅಂಗಡಿಗಳಲ್ಲಿ ತಗೊಂಡ್ರೆ ಸ್ವಲ್ಪ ಚೆನ್ನಾಗಿರೋದ್ ಕೊಡ್ತಾರೆ. ಏನಾದ್ರೂ ಒಂದ್ ತಿಂಗಳು 2 ತಿಂಗ್ಳಿಗೆ ಹೊಟ್ಟೋಯ್ತು ಅಂತಂದ್ರು ಎತ್ಕೊಂಡು ಹೋಗಿ ಕೇಳ್ಬೋದು ಚೆನ್ನಾಗಿಲ್ಲ ಅಂತ ಹೇಳಿ. ಈ ಮಾಮೂಲಿ ಬಿಗ್ ಬಜಾರ್ ಅಲ್ಲಿ ತಗೊಂಡ್ರೆ ಫಿಕ್ಸೆಡ್ ರೇಟ್ ಇರುತ್ತೆ, ತಗೊಂಡ್ ಬಂದ್ಬಿಟ್ಟಿದೀರಂದ್ರೆ ಮುಗೀತು, ಮತ್ತೆ ಎತ್ಕೊಂಡು ಹೋದ್ರು ಅವ್ರು ವಾಪಸ್ ತಗೊಳಲ್ಲ. 3 ಅಂಗಡಿ ಪರಿಚಯದ ಅಂಗಡಿಗಳಿದಾವೆ, ಸ್ಟೀಲ್ ಸಾಮಾನ್ ಅಂಗಡಿಗಳು. ಅಲ್ಲಿ ತಗೊಂಡ್ ಬರೋಣ ಅಂತ ಹೋಗಿದ್ದು, ಇನ್ನು ಅಲ್ಲಿ ಇರ್ಲಿತ್ತು ಅಂತ ಬಂದಿದ್ದಾಯ್ತು ಇವಾಗ. ನನಗ್ ಬೇಡವಾದ ರೀಸನ್ ಅಮ್ಮ. ನಿನ್ ರೀಸನ್ಗಳೆಲ್ಲ ನನಗೆ ಗೊತ್ತು, ಸೈಲೆಂಟ್ ಹೋಗಮ್ಮ. ನೀನ್ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನೀನ್ ಅಷ್ಟು ಇದ್ ಮಾಡ್ಕೊಳ್ಳೋಣ. సౌండ్ తగ్గించి వినిపించుకుంటా ఉన్నాడు. హలో చూడు, నేను 20 రూపాయలు అంటే ఇలేదు. వాడు అడిగిన తక్షణ ఫోన్ పే చేసి ఈ పొద్దు ನಿನಗೆ ನಿಮ್ಮ ಅಪ್ಪ ಕೊಡ್ತಾರೆ, ನಾನು ಸರಿ ಆಯ್ತು ಬಿಡಿ. ಇವಾಗ ಅವ್ನಿಗೆ 100 ರೂಪಾಯಿ ಕೊಟ್ಟೆ, ನಿನಗೆ ಕೊಟ್ಟಿಲ್ಲ ಅಂತ ತಾನೇ. ಆಯ್ತು ಕೊಡ್ತೀನಿ. ನೋಡಿ, ಇಬ್ಬರಿಗೂ ಕಾಸು ಒಬ್ರಿಗೆ ಕೊಟ್ರೆ ಒಬ್ರಿಗೆ ಕೋಪ. ಏನ್ ಮಾಡೋದು, ನಮ್ಮ ಮೈದಲ್ಲಿ ಹಿಂಗಿರುತ್ತೆ. ಒಂದು ಬೇಡ. ಇದು ಆನಿಯನ್ಸ್ ಎಲ್ಲ ಹಾಕಿ ಕಲಿಸ್ಬಿಟ್ಟು ಅಮ್ಮಗ್ ಸ್ವಲ್ಪ ತೆಗ್ದಿಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಮ್ಮಮ್ಮ ಹಸಿಮೆಣಸಿನ್ಕಾಯಿ ಹಾಕಿರೋದು ತಿನ್ನೋದಿಲ್ಲ. ಅಮ್ಮಗ್ ಖಾರದ ಪುಡಿ ಹಾಕಿ ಮಾಡ್ಕೊಡ್ಬೇಕೀಗ. ನೋಡಿ, ಆಗ್ಲೇ ಉಪ್ಪು ಹಾಕಿದ್ದೆ ಅಲ್ಲ, ಉಪ್ಪು ಸ್ವಲ್ಪನೇ ಹಾಕಿದ್ದು. ಒಂದ್ ಸ್ವಲ್ಪ ಅಮ್ಮಗ್ ಕಲಿಸ್ಕೊಂಡು ಬರೀ ಈರುಳ್ಳಿನೇ ಬಿದ್ದೋಯ್ತು ಅಮ್ಮಗೆ. ನೋಡಿ, ಇದಕ್ಕೆ ಖಾರ ಹಾಕ್ಬಿಟ್ಟು ಅಂದ್ರೆ ಖಾರದ ಪುಡಿ ಹಾಕ್ಬಿಟ್ಟು ಅಮ್ಮಗ್ ಮಾಡ್ಕೊಡ್ತೀನಿ. ಇದಕ್ಕೆ ನಮಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಬರೋದು. ನಮ್ಮಮ್ಮ ಅಂದ್ರೆ ಒಂದೊಂದ್ಸಲಿ ನಾನು ಹೇಳ್ತಿರ್ತೀನಲ್ವಾ, ಟೇಸ್ಟ್ಗಿಂತ ಹೆಲ್ತ್ ಇಂಪಾರ್ಟೆಂಟ್ ಅಂತ. ಬಟ್ ಈ ತರದ್ದಲ್ಲೆಲ್ಲ ಅಕ್ಕಿ ರೊಟ್ಟಿ ಇವೆಲ್ಲ ಮಾಡ್ದವಾಗೆಲ್ಲ ಸ್ವಲ್ಪ ಟೇಸ್ಟಿಯಾಗಿ ತಿಂದ್ರೇನೆ ಚೆನ್ನಾಗಿರೋದು. ಅದಕ್ಕೆ ನಾವ್ ಅದನ್ನ ಹಾಕೊಂಡ್ಬಿಡ್ತೀರಿ. ಬಟ್ ಅಮ್ಮಗೆ ಅವೆಲ್ಲ ಇಷ್ಟ ಆಗಲ್ಲ. ನಮ್ ಟೋನಿ ಕೆಲಸ ಮಾಡ್ತಾವನೆ. ನಡಿಮ್ಮ, ನಾನ್ ಮಾಡ್ಕೊಂತೀನಿ. ನೋಡಿ, ಮಿಕ್ಸ್ ಮಾಡಿ ಇಟ್ಬಿಟ್ಟು ನೀರ್ ಹಾಕ್ಬಿಟ್ಟು ಕಲಸಿ ಇಟ್ಟಿದ್ದೀನಿ. ಇದು ಅಮ್ಮಗೆ. ಅಮ್ಮ ಹಸಿಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡೋದು ತಿನ್ನೋದಿಲ್ಲ. ನಮ್ಗೆ ಟೇಸ್ಟಿ ಆಗ್ಬೇಕು, ನಮ್ಮಮ್ಮಗೆ ಹೆಲ್ದಿ ಆಗ್ಬೇಕು. ಅದಕ್ಕೆ ಅಮ್ಮಗೆ ಇದ್ ಕಲಸಿ ಇಟ್ಟಿದೀನಿ. ನಮ್ಗೆ ಈ ಕಡೆ ಕಲಸಿ ಇಟ್ಟಿದೀನಿ. ಇನ್ನ ತಟ್ಕೊಂಡ್ಬಿಡ್ಬೇಕು. ನೋಡಿ, ಈ ರೀತಿ ಒಂದ್ ಚಿಕ್ಕ ಪಾತ್ರೆದಲ್ಲಿ ನೀರ್ ಇಟ್ಕೊಂಡ್ಬಿಡ್ತೀನಿ. ತಟ್ಕೊಳ್ಳೋವಾಗ ಬೇಕಾಗುತ್ತೆ. ಯಾವ್ದು ಚೆನ್ನಾಗಿದೆ ಅಂತ ಎತ್ಕೊಂಡ್ರೆ ಫುಲ್ ಸ್ಪ್ರೆಡ್ ಆಗೋಯ್ತು ಆಯಿಲ್. ನನ್ಗಾದ್ರೆ ಇದೇ ರೀತಿ ತಟ್ಕೊಂಡು ಅಭ್ಯಾಸ. ನಿಮ್ಗೇನಾದ್ರೂ ಸಪೋಸ್ ನೀವು ಟ್ರೈ ಮಾಡಿದ್ರೆ ಇದನ್ನ, ಇಲ್ಲಾಂದ್ರೆ ನಾವು ಹೋಳ್ಗೆ ತಟ್ಕೊಳ್ಳೋ ಕವರ್ ಇರುತ್ತಲ್ವಾ, ಆ ಕವರ್ ಅಲ್ಲಿ ತಟ್ಕೊಂಡ್ಬಿಟ್ಟು ಅದನ್ನ ತೆಗೆದು ಈ ರೀತಿ ಹಾಕೊಳ್ಳಿದ್ರಿ ಹೆಂಚದ ಮೇಲೆ. ನಿಮ್ಗೆ ಬಿಸಿ ಅಂತ ಅನ್ಸಿದ್ರೆ, ನನ್ಗಾದ್ರೆ ಅಭ್ಯಾಸ, ನಾನು ಇದೇ ರೀತಿನೇ ಮಾಡ್ಕೊಂಡ್ಬಿಡ್ತೀನಿ. ನನ್ಗೇನು ಅಷ್ಟೊಂದು ಬಿಸಿ ಅಂತ ಅನ್ಸೋದಿಲ್ಲ. ನೋಡಿ, ಈ ರೀತಿ ತಟ್ಕೊಂಡಿದೀನಿ. ಇನ್ನು ತೆಳ್ಳಗ್ ಬೇಕಂದ್ರೂ ನಾವು ತಟ್ಕೊಬಹುದು. ಇನ್ನೊಂದ್ ತರನು ಮಾಡ್ತೀನಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದು ಮಾಡ್ದವಾಗೂ ನಾನು ತೋರಿಸ್ಕೊಡ್ತೀನಿ. ಆದ್ರೆ ನಾಳೆ ಶಾರ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ ಆ ರೊಟ್ಟಿನ.
ನೋಡಿ ಮಕ್ಕಳಿಬ್ರು ನಾನು ಇಲ್ಲೇ ಇದ್ದೀನಲ್ವ ಅಡುಗೆ ಮನೆಯಲ್ಲಿ ಈ ಸೆಕೆದಲ್ಲೇ ಬಂದು ಇಲ್ಲೇ ಮಲಗಿಬಿಟ್ಟಿದ್ದಾರೆ. ಬಾಕ್ಲ ಹತ್ರ ಮಲಗಿದ್ರು. ನಾನು ಬಂದ ತಕ್ಷಣವೇ ಅಡುಗೆ ಮನೆಗೆ ನನ್ನ ಜೊತೆಗೆ ಬಂದು ಇಲ್ಲಿ ಮಲ್ಕೊಂಡಿದ್ದಾರೆ. ಅದನ್ನೇ ನೋಡ್ತಾ ಇದ್ದೆ. ಪಾಪ ಈ ಬಿಸಿಯಲ್ಲಿ ಬಂದು ಇದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಅಮ್ಮಗೆ ನೋಡಿ ನಾನು ಅದೇ ಖಾರದ ಪುಡಿ ಹಾಕಿದ್ನಲ್ವ ಆ ರೊಟ್ಟಿನ ಮಾಡಿಕೊಟ್ಬಿಟ್ಟೆ. ಅಕ್ಕಿ ಹಿಟ್ಟಲ್ಲಿ ಖಾರದ ಪುಡಿ ಈರುಳ್ಳಿ ಹಾಕಿ ಮಾಡಿರೋದು ಅಮ್ಮಗೆ. ನಮಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡಿರೋದು. ಇನ್ನು ನನ್ನ ಮಗ ಚಿಕನ್ ರೈಸ್ ಬೇಕು ಬಾಯೆಲ್ಲ ಕೆಟ್ಟೋಗಿದೆ ಅಂತ ಹೇಳಿ ಇನ್ನು ಅದನ್ನು ತಗೊಂಬಂದು ತಿಂದ. ಅವನಿಗೆ ಮಾಡಲಿಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ರೈಸ್ ಇದೆ, ಸಾರಿದೆ, ಅವ್ರಿಗೆ ರೊಟ್ಟಿ ಇವೆಲ್ಲನೂ ನೈಟ್ ಹೊತ್ತು ಹೊಟ್ಟೆ ತುಂಬೋದಿಲ್ಲ. ಹೊರಗಡೆ ಕೆಲಸ ಮಾಡ್ಕೊಂಬರ್ತಾರಲ್ವ, ಅವ್ರಿಗೇನಿದ್ರು ಮುದ್ದೆ ರೈಸು ಈ ಥರ ಇರಬೇಕು. ಅದಕ್ಕೆ ಅದನ್ನು ಮಾಡಿಬಿಟ್ಟಿದ್ದೀನಿ. ಇನ್ನು ನಮ್ಮ ಅಮ್ಮಗೆ, ನನಗೆ, ನನ್ನ ಮಗಳಿಗೆ, ನಮ್ಮ ಮನೆಯವ್ರು ತಿಂದರೂ ಸರಿ ಒಂದು ಎಕ್ಸ್ಟ್ರಾ ಇರಲಿ ಅಂತ ಹೇಳಿಬಿಟ್ಟೆ ಮಾಡಿರ್ತೀನಿ. ಒಂದೊಂದ್ಸಲಿ ಬೇಕು ಅಂತಂದರೆ ತಿಂತಾರೆ ಅಂತ. ಇನ್ನೀಗ ಊಟ ಮಾಡೋದೇ ಕಾಳು ಸಾರಿಗೆ ರೊಟ್ಟಿ ಮಾಡ್ಕೊಂಡಿದ್ರಿ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೀಗೆ ಸಪೋರ್ಟ್ ಮಾಡ್ತೀರಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.